Good morning friends. Today's topic is ratio and proportion. ಅಂದ್ರೆ ನಾವು ಕಳೆದ ದಿವಸದಿಂದ ನಾವು ಯಾವ ಟಾಪಿಕ್ ನೋಡ್ತಾ ಬರ್ತಿದ್ದೋ? ಯಾವ ಟಾಪಿಕ್ ನೋಡ್ತಿದ್ವಪ್ಪ? ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ನ ನೋಡ್ತಾ ಇದ್ದೋ. ಅದರದ ಮುಂದುವರೆದ ಭಾಗವಾಗಿ ಇರೋದು ಯಾವುದು? ಮಿಕ್ಸ್ಚರ್ ಅಂಡ್ ಅಲಿಗೇಷನ್ಸ್. ಓಕೆನಾ? ಅದರಲ್ಲಿ ಈಗ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂದ್ರೆ ಏನು ಮತ್ತೆ ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಅಂದ್ರೆ ನೋಡ್ದೋ. ಆಯ್ತಾ? ಅದು ಮುಂದುವರೆದಾಗಿ ಯಾವ ತರ ನೆಕ್ಸ್ಟ್ ಟೈಪ್ ಯಾವ ತರ ಕ್ವಶನ್ಸ್ ಬರುತ್ತೆ ಅದು ನೋಡ್ತೋಣ. Okay, ನೋಡಿ ಏನು ಹೇಳ್ತಿದೆ? A drum contains 150 liter of ethanol. 30 liter of 30 liter of this liquid is removed and replaced with 30 liters. 30 liter this mixture mixed with again removed and replaced with the water. How much water is replaced in the drum now? Okay na? ಹಾಗಾದ್ರೆ ನನ್ನ ಹತ್ರ ಟೋಟಲ್ ಎಷ್ಟು ಲೀಟರ್ ಈಥೆನಾಲ್ ಇದೆ? 150 ಲೀಟರ್ ಈಥೆನಾಲ್ ಇದೆ. ಆ 150 ಲೀಟರ್ ಅಲ್ಲಿ ಎಷ್ಟು ಲೀಟರ್ ನೀರು ಲಿಕ್ವಿಡ್ ತ ತೆಗಿತಿದ್ದೇನೆ? 30. ಎಷ್ಟಪ್ಪ? 30 ಲೀಟರ್ ನ ತೆಗಿತಾರಂತೆ. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಅವನು ತೆಗಿತಾನೆ ಅಂತ ನೋಡ್ಬೋದಾ? ಎಷ್ಟು ಪರ್ಸೆಂಟೇಜ್? 150 30% ಅಂದ್ರೆ ಫಾರ್ ಎಕ್ಸಾಂಪಲ್ 150 ಅಂದ್ರೆ ಎಷ್ಟು ಟೋಟಲ್? 100%. 100%. ಹಾಗಾದ್ರೆ 30 ಲೀಟರ್ ತೆಗಿತಾನೆ ಅಂದ್ರೆ ಎಷ್ಟು ಪರ್ಸೆಂಟೇಜ್? ಸಿಂಪ್ಲಿಫೈ ಮಾಡಿ. 0 ಕ್ಯಾನ್ಸಲ್. 3 ಇಂದ 3 1s 5s 5 ಎಷ್ಟು ಇಂಟು ಹೋಗುತ್ತೆ? 20 ಟೈಮ್ಸ್. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ? 20% ಅವ್ನು ರಿಮೂವ್ ಮಾಡ್ತಿದ್ದಾರೆ. ಟೋಟಲ್ ನನ್ನ ಹತ್ರ ಈಥೆನಾಲ್ ಎಷ್ಟಿರೋದು? ಈಥೆನಾಲ್ ಎಷ್ಟಿದೆ ನನ್ನ ಹತ್ರ? 150 ಲೀಟರ್. 150 ಲೀಟರ್ಗೆ 20% ನ ತೆಗಿತೀನಿ ಅಂದ್ರೆ ಎಷ್ಟು? 150 20% ಅಂದ್ರೆ ಎಷ್ಟಪ್ಪ? 30 ಲೀಟರ್. 30 ಲೀಟರ್ ಅಂದ್ರೆ ಎಷ್ಟು ಹೋಯ್ತು? ಎಷ್ಟು ಈಥೆನಾಲ್ ಇರುತ್ತೆ? 120 ಲೀಟರ್ ಈಥೆನಾಲ್ ಇರುತ್ತೆ. 120 ಲೀಟರ್ ಈಥೆನಾಲ್ ಅಲ್ಲಿ ತಿರ್ಗಾ ಏನ್ ಮಾಡ್ತಾರೆ? 30 ಲೀಟರ್ ತೆಗಿತಾರೆ. 30 ಲೀಟರ್ ಅಂದ್ರೆ ಎಷ್ಟು? 20%. ಹಾಗಾದ್ರೆ 20% ಅಂದ್ರೆ ಎಷ್ಟು? 20% ಅಂದ್ರೆ 120ಗೆ 20% ಅಂದ್ರೆ ಎಷ್ಟು? 24 ಲೀಟರ್ ತೆಗಿತಾರೆ. 24 ಲೀಟರ್ ತೆಗಿತಾರೆ ಅಂದ್ರೆ ಎಷ್ಟು? 96 ಲೀಟರ್. 96 ಲೀಟರ್ ಈಥೆನಾಲ್ ಇರುತ್ತಂತೆ. 96 ಲೀಟರ್ ಈಥೆನಾಲ್ ಇರುತ್ತಂತೆ. ಓಕೆನಾ? ಹಾಗಾದ್ರೆ ನನ್ನ ಹತ್ರ ವಾಟರ್ ಎಷ್ಟಿರುತ್ತೆ? ವಾಟರ್ ಬೇಕು ಅಂದ್ರೆ ಟೋಟಲ್ ನಂಬರ್ ಆಫ್ ಈಥೆನಾಲ್ ಮೈನಸ್ ಎಷ್ಟು ಹೌ ಮೆನಿ ಕಂಟೈನ್ ಇನ್ ದ ಟ್ಯಾಂಕ್, ಎಷ್ಟು ಉಳಿದಿದೆ ಅಂತ ನೋಡ್ತಾ ಇದ್ದೀವಿ. ಎಷ್ಟು ಲೀಟರ್ ಉಳಿದಿರುತ್ತೆ ಈಗ? 54 ಲೀಟರ್ ನೀರನ್ನ ಇರುತ್ತೆ ಅದರೊಳಗೆ. 54 ಲೀಟರ್ಸ್ ನೀರನ್ನ ಸೇರಿಸಿರ್ತಾರೆ. ಹಾಗಾದ್ರೆ ನೋಡಿ ಇನ್ನೊಂದು ಹೇಳ್ತೀನಿ. ಒಂದು ಡ್ರಮ್ಮಿನಲ್ಲಿ 150 ಲೀಟರ್ ಈಥೆನಾಲ್ ಅನ್ನು ಹೊಂದಿರುತ್ತೆ. ಈ ದ್ರವದ 30 ಲೀಟರ್ ಅನ್ನು ತೆಗೆಯಲಾಗುತ್ತದೆ. ಒಂದು ನೀರಿನಿಂದ ಬದಲಾಯಿಸಲಾಗುತ್ತದೆ. ಈ ಮಿಶ್ರಣವನ್ನು 30 ಲೀಟರ್ ಅನ್ನು ಮತ್ತೆ ತೆಗೆಯಲಾಗುತ್ತದೆ ಮತ್ತು ನೀರಿನಿಂದ ಭರ್ತಿಗೊಳಿಸಲಾಗುತ್ತದೆ. ಈ ಡ್ರಮ್ಮಿನಲ್ಲಿ ಈಗ ಎಷ್ಟು ಲೀಟರ್ ನೀರು ಇದೆ? ಓಕೆನಾ? ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಇದೊಂದು ಮೆಥಡ್ ಆಗಿರುತ್ತೆ. ಓಕೆನಾ? ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಟೋಟಲ್ ನಂಬರ್ ಆಫ್ ನಿಮ್ಮ ಹತ್ರ ಎಷ್ಟು ಲೀಟರ್ ಈಥೆನಾಲ್ ಇದೆ? 150. ಎಷ್ಟು ಲೀಟರ್ ಈಥೆನಾಲ್ ಇರುತ್ತೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ನೋಡಿ. 150 ಲೀಟರ್ ನಿಮ್ಮ ಹತ್ರ ಈಥೆನಾಲ್ ಇರುತ್ತಾ? ಹಾಗಾದ್ರೆ 1 ಮೈನಸ್ ನಿನ್ನ ಹತ್ರ ಎಷ್ಟು ಈಥೆನಾಲ್ ತೆಗಿತಾ ಇರೋದು? ಎಷ್ಟು ಭಾಗ ಈಥೆನಾಲ್ ತೆಗಿದ್ಯಪ್ಪ? 30 ಲೀಟರ್ ಈಥೆನಾಲ್ ತೆಗಿದ್ಯಾ? ಆ 30 ಲೀಟರ್ ಡಿವೈಡೆಡ್ ಬೈ ಟೋಟಲ್ ಕೆಪಾಸಿಟಿ. ಆ ಡ್ರಮ್ ಕೆಪಾಸಿಟಿ ಎಷ್ಟು? 150. ಹಾಗಾದ್ರೆ ಈ ಪ್ರೋಸೆಸ್ ಎಷ್ಟು ಸತಿ ಮಾಡ್ತಾರೆ? 2 ಟೈಮ್ಸ್ ಅವ್ರು ಮಾಡ್ತಾರೆ. ಹಾಗಾದ್ರೆ ಈ ತರ ಆಯ್ತಾ? ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತೀರಾ? ಎಷ್ಟು ಸತಿ ಹೋಗುತ್ತೆ? 30 ಇಂದ 30 1s 30 30 ಇಂದ ಎಷ್ಟು ಸತಿ ಹೋಗುತ್ತಪ್ಪ? 5 ಜನ. 1 ಮೈನಸ್ 1/5 ಆಗುತ್ತೆ. ಇದು ಸಿಂಪ್ಲಿಫೈ ಮಾಡ್ತೀನಿ ಅಂದ್ರೆ ಏನಾಗುತ್ತೆ? 150 ಇಂಟು ನೆಕ್ಸ್ಟ್ LCM ತಗೊಂತೀವಿ. ಇಲ್ಲಿ ಎಷ್ಟು ಬರುತ್ತೆ? 5 ಮೈನಸ್ 1 4 4/5 ಪವರ್ 2 ಅಂತ ಬಂತು. ಹಾಗಾಗಿ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. 150 ಇಂಟು 4/5 2 ಸತಿ ಇರೋದಲ್ವಾ? ನಾನು 2 ಸತಿ ಬರ್ಕೊಂಬೋದಾ?
ಬರ್ಕೊಂಬೋದಾ? ಓಕೆ, 5 ಇಂದ 5 1s ಇದು ಎಷ್ಟೇ ಹೋಗುತ್ತೆ? 5 3s 1 0. 5 ಇಂದ 5 1s ಇದು ಎಷ್ಟೇ ಹೋಗುತ್ತೆ? 5 6 ಓಕೆನಾ? 6 into 4 into 4 6 4s 6 4s 24 24 4s 90. ಹಾಗಾದ್ರೆ ನನ್ನ ಹತ್ರ ಈಥೆನಾಲ್ ಎಷ್ಟಿದೆ ಅಂತೆ? 96 ಲೀಟರ್ ಈಥೆನಾಲ್ ಇರುತ್ತೆ. ಟೋಟಲ್ ಎಷ್ಟಿತ್ತು ನನ್ನ ಹತ್ರ? ಫಸ್ಟ್ ಇನಿಷಿಯಲಿ 150 ಲೀಟರ್ ಇತ್ತು. ಹಾಗಾದ್ರೆ ಈಗ ಪ್ರೆಸೆಂಟ್ ಎಷ್ಟಿದೆ? 96 ಲೀಟರ್. ಹಾಗಾದ್ರೆ ಎಷ್ಟು ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡಿದ್ದಾರೆ? 54 ಲೀಟರ್ ನೀರು ಮಿಕ್ಸ್ ಮಾಡ್ಕೊಂತಾರೆ. ಓಕೆನಾ? ಈ ಮೆಥಡ್ ಪರ್ಸೆಂಟೇಜ್ ಅಲ್ಲಿ ಎಷ್ಟು ಲೀಟರ್ ತಕ್ಕಂತಿದ್ದಾನೆ ಅಂತ ಫೈಂಡ್ ಔಟ್ ಮಾಡ್ತೀನಿ, ಮಾಡಿ. ಇಲ್ಲ ಇಟ್ ಈಸ್ ಎ ಫಾರ್ಮುಲಾ ಬೇಸ್ಡ್ ಮೆಥಡ್. ಈ ಮೆಥಡ್ ಅಲ್ಲಿ ಮಾಡ್ತೀನಿ ಅಂದ್ರೆ ಈ ಮೆಥಡ್ ಅಲ್ಲೂ ಸಾಲ್ವ್ ಮಾಡಬಹುದು. ಓಕೆ, a vessel contains 70 liter of milk. 21 liter of milk is taken out and 21 liters of water is added to the vessel. Again 21 liter of milk from the vessel is withdrawn and 21 liter of water is added to the vessel. The ratio of the milk and water is resulting mixed with the vessel is. ಅಂದ್ರೆ ಏನ್ ಹೇಳ್ತಿದ್ರೆ, ಒಂದು ವೆಸಲ್ ಅಲ್ಲಿ ಎಷ್ಟು ಲೀಟರ್ ಹಾಲು ಇರುತ್ತಂತೆ? 70 ಲೀಟರ್ ಹಾಲು ಇರುತ್ತಂತೆ. ಅದ್ರಲ್ಲಿ ಏನ್ ಮಾಡ್ತಾನೆ? 21 ಲೀಟರ್ ಹಾಲನ್ನ ತಕ್ಕಂತಾನಂತೆ. 21 ಲೀಟರ್ ಹಾಲನ್ನ ತಕೊಂಡ್ರೆ 21 ಲೀಟರ್ ನೀರ್ ಸೇರಿಸ್ತಾನಂತೆ. ನೀರ್ ಸೇರಿಸ್ಬಿಟ್ಟು ಏನ್ ಮಾಡ್ತಾನೆ? ತಿರ್ಗಾ ವೆಸಲ್ ಅಲ್ಲಿ ಇರುತ್ತೆ. ತಿರ್ಗಾ ಏನ್ ಮಾಡ್ತಾನೆ? 21 ಲೀಟರ್ ತಿರ್ಗಾ ಹಾಲು ಎತ್ಕೊಂತಾನಂತೆ. 21 ಲೀಟರ್ ಹಾಲು ಎತ್ಕೊಂಡು ತಿರ್ಗಾ ಏನ್ ಮಾಡ್ತಾನಂತೆ? 21 ಲೀಟರ್ ನೀರ್ ಸೇರಿಸ್ತಾರಂತೆ. ಹಾಗಾದ್ರೆ ನಮ್ಮ ಹತ್ರ ಎಷ್ಟು ಪ್ರಮಾಣವಾಗಿ ಹಾಲಿದೆ, ಎಷ್ಟು ಪ್ರಮಾಣ ನೀರಿದೆ ಅಂತ ಕೇಳ್ತಿದ್ದಾರೆ. ಓಕೆನಾ? ನೋಡೋಣ. ಹಾಗಾದ್ರೆ ಫಸ್ಟ್ ನನ್ನ ಹತ್ರ ಎಷ್ಟು ಲೀಟರ್ ಹಾಲಿರೋದು? 70 ಲೀಟರ್. 70 ಲೀಟರ್. 70 ಲೀಟರ್ ಅಂದ್ರೆ ಏನು? ಟೋಟಲ್ ಅಲ್ವಾ? ಹಾಗಾದ್ರೆ ನಿಮಗೆ ಎಷ್ಟು ಲೀಟರ್ ತಕ್ಕಂತಿರೋದು? 21 ಲೀಟರ್. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ನೋಡ್ಬೋದಾ? 0 0 ಕ್ಯಾನ್ಸಲ್. 7 1s 7 3s 1 into 10 10 3 into 10 30. ಎಷ್ಟಪ್ಪ? 30 ಪರ್ಸೆಂಟೇಜ್ ಅವನು ಮಿಲ್ಕ್ ಎತ್ಕೊಂತಿದ್ದಾನೆ. 30% ಹಾಲನ್ನ ತಗೊಂತಿದ್ದಾನೆ ಅಂತ ಆಯ್ತು. ಹಾಗಾದ್ರೆ ಟೋಟಲ್ ನನ್ನ ಹತ್ರ ಹಾಲು ಎಷ್ಟಿರೋದು? ಎಷ್ಟು ಭಾಗ? 70 ಭಾಗನಾ? ಈ 70 ಭಾಗದಲ್ಲಿ ಎಷ್ಟು ಪರ್ಸೆಂಟ್ ತಕ್ಕಂತಾನೆ? 30%. 30% ಅಂದ್ರೆ ಎಷ್ಟು ಲೀಟರ್ ತಕ್ಕಂತಾನೆ? 21 ಲೀಟರ್. ಮೈನಸ್ ಮಾಡಿ. 70 minus 20 ಎಷ್ಟು? 50 minus 1 49. 49 ಲೀಟರ್. ಈ 49 ಲೀಟರ್ 30% ಅಂದ್ರೆ ಎಷ್ಟು? 49 into 3 ಮಾಡಿ. 50 into 3 150. 150 minus 3 147. ಓಕೆ, ರೈಟ್. 147 14.7 14.7 ಆಯ್ತಾ? 49 ಮೈನಸ್ 14.7 ಮಾಡಿ. ಮೈನಸ್ ಮಾಡ್ರ? 49 ಮೈನಸ್ 14.7 ಎಷ್ಟು? 34.3 ಪಕ್ಕನಾ? ನಿಮ್ ನಂಬಿಕೆಯಲ್ಲಿ ನಾನು ಮಾಡಿದ್ದೀನಿ, ನಾನು ನೋಡಿಲ್ಲ. ಆಯ್ತು. ನೆಕ್ಸ್ಟ್ ನನ್ನ ಹತ್ರ ಎಷ್ಟಿದೆ ಅಂತೆ? ಹಾಲು ಎಷ್ಟಿದೆಯಾ? 34.3 ಅಷ್ಟು ಬಂದಿದ್ಯಾ? ಆಮೇಲೆ ನೀರು ಎಷ್ಟಿರುತ್ತೆ? ನೀರು ಬಂದು ಒಟ್ಟು ಎಷ್ಟಿದೆ ಅಂದ್ರೆ 70 ಲೀಟರ್. 70 ಲೀಟರ್ ಅಲ್ಲಿ ಈಗ ಎಷ್ಟಿದೆ ಹಾಲು? 30.3. ಹಾಗಾದ್ರೆ ಎಷ್ಟಿರುತ್ತೆ ನೀರು ನನ್ನ ಹತ್ರ? ಮೈನಸ್ ಮಾಡ್ರ. 35.7. ಹಾಗಾದ್ರೆ ಮಿಲ್ಕ್ ಮತ್ತೆ ವಾಟರ್, ಮಿಲ್ಕ್ ಎಷ್ಟಿರೋದು? 34.3. ವಾಟರ್ ಎಷ್ಟು? 35.7. ಆನ್ಸರ್ ಇದೆಯಾ? ಇಲ್ವಾ? ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡ್ರ ಇದು? ಹೂನಪ್ಪ, ಹಂಗೆ ಮಾಡ್ರಿ. ಸಿಂಪ್ಲಿಫೈ ಮಾಡ್ರಿ. ಓಕೆ,
ಓಕೆ, ಯಾವ ಟೇಬಲ್ಸ್ ಇಂದ ಡಿವೈಡ್ ಆಗ್ತಿದೆ? 7 ಇಂದ ಡಿವೈಡ್ ಆಗ್ತಿದೆ. 7 ಎಷ್ಟು ಹೋಗುತ್ತೆ? 7 ಇಂದ 7 ಎಷ್ಟು ಹೋಗುತ್ತಪ್ಪ? 7 4 28. ಎಷ್ಟು ಉಳಿತು? 6 ಉಳಿತು. 63 ಅಂದ್ರೆ 49 ಟೈಮ್ಸ್ ಇದು ಡಿವೈಡ್ ಆಗ್ತಿದೆ. ಇಷ್ಟು ಎಷ್ಟು ಡಿವೈಡ್ ಆಗುತ್ತೆ ನೋಡಿ? 7 5 35, 7 5 1 51. ಹಾಗಾದ್ರೆ ಎಷ್ಟು ಅನುಪಾತದಲ್ಲಿ? 49:51. 49:51 ರೇಷಿಯೋ ಅಲ್ಲಿ ಹಾಲು ಮತ್ತು ನೀರಿರುತ್ತೆ. ಓಕೆನಾ? ಒಂದ್ಸತಿ ಎಕ್ಸ್ಪೆರಿಮೆಂಟ್ ನೋಡಿ. ಒಂದು ಪಾತ್ರೆಯಲ್ಲಿ 70 ಲೀಟರ್ ಹಾಲಿದೆ, ಅದರಲ್ಲಿ 21 ಲೀಟರ್ ನ ತಕ್ಕಂತಾರೆ, ತಿರ್ಗಾ 21 ಲೀಟರ್ ಪಾತ್ರೆಗೆ ಸೇರಿಸ್ತಾರಂತೆ. ಮತ್ತೆ ಅದೇ ಪಾತ್ರೆಯಲ್ಲಿ 21 ಲೀಟರ್ ಇರುವ ಮಿಶ್ರಣವನ್ನು ತೆಗೆದುಕೊಂಡು 21 ಲೀಟರ್ ತಿರ್ಗಾ ನೀರು ಸೇರಿಸಿ, ಹಾಗಾದ್ರೆ ಹೊಸ ಮಿಶ್ರಣದಲ್ಲಿ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಮೀನ್ಸ್ ಟೋಟಲ್ ನನ್ನ ಹತ್ರ 70 ಲೀಟರ್ ಇದೆ, ಹಾಗಾದ್ರೆ ಅದು ಎಷ್ಟು? 100% ಅಂದ್ರೆ 70 ಲೀಟರ್. ಹಾಗಾದ್ರೆ 21 ಲೀಟರ್ ನ ತೆಗಿತಾರೆ ಅಂದ್ರೆ ಎಷ್ಟು ಪರ್ಸೆಂಟೇಜ್? 30%. ಹಾಗಾದ್ರೆ ನನ್ನ ಹತ್ರ ಒಟ್ಟು ಅಮೌಂಟ್ ಎಷ್ಟು ಲೀಟರ್ ಇದ್ದಿತ್ತು? ಎಷ್ಟು? 70 ಲೀಟರ್. 70 ಲೀಟರ್ಸ್ ಅಂದ್ರೆ 30% ತಗೊಂತೀವಿ ಅಂದ್ರೆ 49 ಲೀಟರ್ ಆಗುತ್ತೆ. ಆ 49 ಲೀಟರ್ 30% ತಿರ್ಗಾ ತಗೊಂತೀವಿ, 34.3% ಆಗಿದೆ, 3 ಆಗಿರುತ್ತೆ. ಹಾಗಾದ್ರೆ 70 ಲೀಟರ್ ನೀರಿದ್ರೆ ಒಟ್ಟು ಹಾಲು 70 ಲೀಟರ್ ಇತ್ತು, ಅದರಲ್ಲಿ ಎಲ್ಲ ತಕೊಂಡು ಏನ್ ಮಾಡಿದ್ರು? 34.3 ಲೀಟರ್ ಬರಂಗ್ ಮಾಡಿದ್ರು. ಹಾಗಾದ್ರೆ ನನ್ನ ಹತ್ರ ಒಟ್ಟು ಈಗ ನೀರ್ ಎಷ್ಟಿದೆ? 35.7 ಲೀಟರ್ಸ್. ಹಾಗಾದ್ರೆ ಅದರ ಅನುಪಾತ 49:51 ಲೀಟರ್ ಆಗಿರುತ್ತೆ. ಹಾಗಾದ್ರೆ ಆಪ್ಷನ್ ಸಿ. ಓಕೆ, ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದೆ? ಎ ಬಾಟಲ್ ಕಂಟೈನ್ಸ್ 120 ಲೀಟರ್ಸ್ ಆಫ್ ಆಲ್ಕೋಹಾಲ್. 120 ಲೀಟರ್ ಆಲ್ಕೋಹಾಲ್ ಇದೆ ಅಂತೆ, ಅದರಲ್ಲಿ 48 ಲೀಟರ್ಸ್ ಆಫ್ ಆಲ್ಕೋಹಾಲ್ ಇಸ್ ಟೇಕನ್ ಔಟ್. ಅಂದ್ರೆ 120 ಲೀಟರ್ ಆಲ್ಕೋಹಾಲ್ ಅಲ್ಲಿ 48 ಲೀಟರ್ ಆಲ್ಕೋಹಾಲ್ ತಕ್ಕಂತಾರಂತೆ. ತಕೊಂಡಾದ್ಮೇಲೆ ತಿರ್ಗಾ ಏನ್ ಮಾಡ್ತಾರೆ? 48 ಲೀಟರ್ ವಾಟರ್ ನ ಸೇರಿಸ್ತಾರಂತೆ. ಸೇರ್ಸಾದ್ಮೇಲೆ ತಿರ್ಗಾ ಏನ್ ಮಾಡ್ತಾರೆ? 48 ಲೀಟರ್ ತಿರ್ಗಾ ಆಲ್ಕೋಹಾಲ್ ಎತ್ಕೊಂತಾರೆ. ಎತ್ಕೊಂಡು ಏನ್ ಮಾಡ್ತಾರೆ? ತಿರ್ಗಾ 48 ಲೀಟರ್ ತಿರ್ಗಾ ಸೇರಿಸ್ತಾರೆ. ಹಾಗಾದ್ರೆ ಯಾವ ಅನುಪಾತದಲ್ಲಿ ಆಲ್ಕೋಹಾಲ್ ಮತ್ತೆ ವಾಟರ್ ಇದೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಹಾಗಾದ್ರೆ ನೋಡಿ, ಫಸ್ಟ್ ನನ್ನ ಹತ್ರ ಟೋಟಲ್ ಎಷ್ಟು ಲೀಟರ್ ಆಲ್ಕೋಹಾಲ್ ಇದೆ? 120 ಲೀಟರ್. ಹಾಗಾದ್ರೆ ಫುಲ್ ಇರೋದಲ್ವಾ? ಫುಲ್ ಅಂದ್ರೆ ಎಷ್ಟು? 100%. ಎಷ್ಟು ಲೀಟರ್ ತಕ್ಕಂತಾರಪ್ಪ? 48. ಹಾಗಾದ್ರೆ ಎಷ್ಟು? ಸರಿನಾ? ಹಾಗಾದ್ರೆ ಇದು 48 ಇದೆ, 120 ಇದೆ ಅಲ್ವಾ? ಯಾವ ಮುಗಿನ ಡಿವೈಡ್ ಆಗುತ್ತೆ? 4 ಇಂದ ಆಗುತ್ತಾ? 4 ಇಂದ 4 1s 4 2s. ಇದು 4 3s 12 30. ಈಗ ತಿರ್ಗಾ 3 1s ಆಗುತ್ತಾ? 3 ಇಂದ ಆಗುತ್ತಾ ಕೊಂಡ್ರು? 3 ಇಂದ 3 10s. ಇದು 3 ಗೆ ಸರಿ ಆಗುತ್ತೆ. 3 4s. ತಿರ್ಗಾ ಸಿಂಪ್ಲಿಫೈ ಆಗುತ್ತಾ? 10 ಅಂದ್ರೆ ಇದು 5 ಟೈಮ್ಸ್. ಇದು 2 ಜನ ತಿರ್ಗಾ ಆಗುತ್ತಾ? ಆಗಲ್ಲ. 5 ಎಷ್ಟತಿ ಹೋಗಿದ್ದು? 5 20s. ಇಲ್ಲಿ 20s. 2 2s ಅಂದ್ರೆ 40% ಅವನು ಎತ್ಕೊಂತಾವ್ರೆ. ಅಂದ್ರೆ ಅರ್ಧ ಕರ್ದ ಎತ್ಕೊಂಡ್ಬಿಟ್ರು. ಏನು ನೀವು ಆಲ್ಕೋಹಾಲ್ ಇಲ್ಲ ಅಂದ್ರೆ ಇಷ್ಟೊಂದು ಪ್ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ 100 ಲೀಟರ್ ಇದೆ ಅಂತ ತಾಳೋಣ. 100 ಲೀಟರ್ ಇದೆ ಅಂತ ತಾಳೋಣ. 100 ಲೀಟರ್ ಅಲ್ಲಿ 40% ನ ತಕ್ಕಂತೀವಿ. 100 ಲೀಟರ್ 40% ತಕೊಂಡ್ರೆ ಎಷ್ಟಾಗುತ್ತೆ? 60. ಅಂದ್ರೆ 40 ಲೀಟರ್ಸ್ ತಗೊಂಡ್ರೆ 60 ಲೀಟರ್ ಆಲ್ಕೋಹಾಲ್ ನನ್ನ ಹತ್ರ ಇರುತ್ತೆ. ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತೀನಿ? ತಿರ್ಗಾ 40% ತಿರ್ಗಾ ತಕ್ಕಂತೀವಿ. 40% ಅಂದ್ರೆ ಇದಕ್ಕೆ ಎಷ್ಟು? 6 4 24. ಹಾಗಾದ್ರೆ 24 ಲೀಟರ್ ತಿರ್ಗಾ ತಕ್ಕಂತೀವಿ. ಎಷ್ಟಾಯ್ತು? ಮೈನಸ್ ಮಾಡಿ. ಮೈನಸ್ ಮಾಡಿ. 60 ಮೈನಸ್ 24 36. ಅಂದ್ರೆ ಎಷ್ಟು ಲೀಟರ್ ನನ್ನ ಹತ್ರ ಇರುತ್ತೆ? 36 ಲೀಟರ್ ಆಲ್ಕೋಹಾಲ್ ಇರುತ್ತೆ. ಹಾಗಾದ್ರೆ ಒಟ್ಟು ವಾಟರ್ ಎಷ್ಟಿರುತ್ತೆ? 100 ಮೈನಸ್ 36 ಮಾಡಿ. 100 ಮೈನಸ್ 36 64. ಹಾಗಾದ್ರೆ ವಾಟರ್ ಎಷ್ಟಿದೆ ನಂತರ? 64. ಅಂದ್ರೆ 36:64 ಡಿವೈಡ್ ಮಾಡಿ. ಯಾವ ಟೇಬಲ್ಸ್ ಹೋಗುತ್ತೆ? 16 ಇಂದ ಆಗುತ್ತಾ? 16 ಇಂದ 16 1s 16 2s
36 16 ಇಂದ ಇದು ಎಷ್ಟೇ ಹೋಗುತ್ತೆ 16 ಇಂದ 61 16 62 32 ಅಲ್ವಾ ಆಗಲ್ಲ ನೆಕ್ಸ್ಟ್ ಆಟ ವರ್ಷ ಹೋಗುತ್ತೆ 18 ಇಂದ ಹೋಗ್ತಾ 36 ಆಟ ವರ್ಷ ಬರುತ್ತೆ 19 18 2 ಎಷ್ಟಪ್ಪ 18 2 36 ನೆಕ್ಸ್ಟ್ 18 3 54 ಹಾಗಾದ್ರೆ ಇದು ಆಗಲ್ಲ ನೆಕ್ಸ್ಟ್ ಯಾವ ಟೇಬಲ್ಸ್ ಆಯ್ತು 4 ಇಂದ ಹೋಗುತ್ತಾ ಬಲಿ 4 ಇಂದ ಹೋಗುತ್ತಾ 4 ಇಂದ ಎಷ್ಟೇ ಹೋಗ್ತಿದ್ದು 4 9 ಇದೆ ಎಷ್ಟೇ ಹೋಗುತ್ತೆ 4 16 ನೆಕ್ಸ್ಟ್ 9 ಇಷ್ಟು 16 ಯಾ 9:16 ಅನುಪಾತದಲ್ಲಿ ಆಲ್ಕೋಹಾಲ್ ಮತ್ತೆ ನೀರು ಇರುತ್ತೆ. ಅಂದ್ರೆ ಆಲ್ಕೋಹಾಲ್ ಎಷ್ಟಿರುತ್ತೆ 9 ಭಾಗ ಇರುತ್ತೆ, ನೀರು 16 ಭಾಗ. ಫುಲ್ಲು ಕಲಬೆರಕೆ ಆಗೋಯ್ತು, ಸ್ಟ್ರಾಂಗೇ ಇಲ್ಲ. ಆಯ್ತು, ಇಲ್ಲಿ ನೋಡಿ ಏನ್ ಹೇಳ್ತಿದೆ, ಒಂದು ಬಾಟಲಿನಲ್ಲಿ 120 ಲೀಟರ್ ಮದ್ಯಪಾನ, 48 ಲೀಟರ್ ಮದ್ಯಪಾನವನ್ನು ಹೊರ ತೆಗೆದಾಗ 48 ಲೀಟರ್ ಮದ್ಯಪಾನ ಪಾತ್ರೆಗೆ ಸೇರಿಸುತ್ತಾರೆ. ಸಾರಿ, ಇಲ್ಲಿ 48 ಲೀಟರ್ ಮದ್ಯಪಾನಕ್ಕೆ ನೀರನ್ನು ಸೇರಿಸುತ್ತಾರೆ. ಸರಿನಾ? ನೀರನ್ನು ಸೇರಿಸುತ್ತಾರೆ. ಮತ್ತೆ ಪಾತ್ರೆಯಿಂದ 48 ಲೀಟರ್ ಮದ್ಯಪಾನವನ್ನು ಹೊರ ತೆಗೆದು 48 ಲೀಟರ್ ನೀರನ್ನು ಪಾತ್ರೆಗೆ ಸೇರಿಸುತ್ತಾರೆ. ಹಾಗಾದರೆ ಪಾತ್ರೆಯ ಮಿಶ್ರಣದಲ್ಲಿ ಮದ್ಯಪಾನ ಮತ್ತು ನೀರಿನ ಅನುಪಾತವೆಷ್ಟು? ಓಕೆನಾ? ಹಾಗಾದ್ರೆ ಎಷ್ಟು ಲೀಟರ್ ನನ್ನ ಹತ್ರ ಆಲ್ಕೋಹಾಲ್ ಇದೆ? 120 ಲೀಟರ್ಸ್ ಇದೆ. ಅದನ್ನ 100% ಅಂತ ಹೇಳ್ಬೋದಾ? ಹಾಗಾದ್ರೆ 48 ತೆಗಿತಿರೋದು. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ತೆಗಿತಿದ್ದಾರೆ? 40%. ಫಾರ್ ಎಕ್ಸಾಂಪಲ್, ನನ್ನ ಹತ್ರ 100 ಲೀಟರ್ ಇದೆ. ಏನಿದೆ? 100 ಲೀಟರ್ ಆಲ್ಕೋಹಾಲ್ ಇದೆ ಅಂದ್ರೆ 40% ತೆಗಿತೀನಿ ಅಂದ್ರೆ ಎಷ್ಟಾಗುತ್ತೆ? 60 ಲೀಟರ್ ಆಗುತ್ತೆ. 60 ಲೀಟರ್ ಉಳ್ಕೊಳ್ಳುತ್ತೆ. ಆ 60 ಲೀಟರ್ 40% ತಿರ್ಗಾ ತೆಗಿತೀನಿ ಅಂದ್ರೆ 24 ಲೀಟರ್ ತೆಗಿತೀವಿ. ಹಾಗಾದ್ರೆ 36 ಲೀಟರ್ ಆಲ್ಕೋಹಾಲ್ ಇತ್ತು ನನ್ನ ಹತ್ರ. ನೆಕ್ಸ್ಟ್ ನನ್ನ ಹತ್ರ ನೀರ್ ಎಷ್ಟಿರುತ್ತೆ? 64 ಇರುತ್ತೆ. ಹಾಗಾದ್ರೆ ಅನುಪಾತ 36. 36 ಇಷ್ಟು 64 ಅಂದ್ರೆ 9:16. ಓಕೆನಾ? 9:16 ನಲ್ಲಿ ಅದು ಇರುತ್ತೆ. ಸರ್, ಈ ತರ ಬೇಡ ಸರ್, ನೀವು 100 ಅಂತ ತಗೊಂಡ್ರ. ಈಗ 120 ಇಂದ ಸಾಲ್ವ್ ಮಾಡಿದ್ರೆ ಯಾವ ತರ ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, 120 ಲೀಟರ್ ನಿಮ್ಮ ಹತ್ರ ಏನಿತ್ತು? ಆಲ್ಕೋಹಾಲ್ ಇತ್ತಾ? ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ತೆಗಿತಾ ಇರೋದು? 40%. 120 40% ಅಂದ್ರೆ ಎಷ್ಟು? 48 ಲೀಟರ್ಸ್. 48 ಲೀಟರ್ ಮೈನಸ್ ಮಾಡಿ. 48 ಲೀಟರ್ ಮೈನಸ್ ಮಾಡ್ರಪ್ಪ. 72 ಬಂತಾ? ಈ 72ಗೆ ತಿರ್ಗಾ 40% ರಿಮೂವ್ ಮಾಡಿ. 72 ಇಂಟು 30, 72 ಇಂಟು 4 ಎಷ್ಟು? 4 2 8 288 ಅಂದ್ರೆ 28 ಲೀಟರ್. ಓಕೆನಾ? ಹಾಗಾದ್ರೆ 72 ಮೈನಸ್ 28.8 ಎಷ್ಟು? 43.2 ಆಗುತ್ತೆ. 43.2 ಆಗಿರುತ್ತೆ. ಹಾಗಾದ್ರೆ ನನ್ನ ಹತ್ರ ಆಲ್ಕೋಹಾಲ್ ಎಷ್ಟಿದೆ? 43.2 ಇದೆ. ಹಾಗಾದ್ರೆ ನನ್ನ ಹತ್ರ ನೀರು ಆಲ್ಕೋಹಾಲ್ ಬಂದು 43.2 ಇದೆ. 0.2 ಇದೆ. ಹಾಗಾದ್ರೆ ವಾಟರ್ ಎಷ್ಟಿದೆ? ಮೈನಸ್ ಮಾಡಿ. 120 ಮೈನಸ್ 43.2 ಮೈನಸ್ ಮಾಡಿ. 10 ನಲ್ಲಿ 8, 9 ನಲ್ಲಿ 3 ಹೋದ್ರೆ 6, 11 ನಲ್ಲಿ 4 ಹೋದ್ರೆ 11 ನಲ್ಲಿ 4 ಹೋದ್ರೆ ಎಷ್ಟು? 7. ಹಾಗಾದ್ರೆ 76.8 76.8 ಮೀನ್ಸ್ ಆಲ್ಕೋಹಾಲ್ ಇಷ್ಟು ವಾಟರ್ ಎಷ್ಟಾಗಿರುತ್ತೆ? 43.2 ಒಂದರಲ್ಲಿ ಇದ್ರೆ ಇನ್ನೊಂದು 76.8 ಮೀನ್ಸ್ ಅವ್ರು ಏನಾದ್ರು ಒರಿಜಿನಲ್ ಕೇಳಿದ್ರೆ ಆಲ್ಕೋಹಾಲ್ ಎಷ್ಟಿತ್ತು ವಾಟರ್ ಎಷ್ಟಿತ್ತು ಅಂದ್ರೆ ಇದು ಆನ್ಸರ್. ಓಕೆನಾ? ಸಿಂಪ್ಲಿಫೈ ಮಾಡಿ. ಯಾವ ಟೇಬಲ್ಸ್ ಡಿವೈಡ್ ಆಗುತ್ತೆ? 4 ಇಂದ ಆಗುತ್ತಾ? 4 ಇಂದ ಆಗುತ್ತಾ ಬ್ರೋ? 4 ಇಂದ ಆಗುತ್ತೆ. 4 ಇಂದ ಎಷ್ಟು ಹೋಗುತ್ತೆ? 4 1s 4 4 1s 4. ಆಮೇಲೆ 3 ಇರೋದು ಡಿವೈಡ್ ಆಗಲ್ಲ, ಅದಕ್ಕೆ ಒಂದು 0 ಅಂತೀನಿ. ನೆಕ್ಸ್ಟ್ 32 ಎಷ್ಟು ಹೋಗುತ್ತೆ? ಎಷ್ಟು ಹೋದ್ರು? 8 ಜನ.
ಹಾಗಾದ್ರೆ ಇಲ್ಲೊಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಇಲ್ಲೇ ತಗೊಳ್ತೀನಿ. ಇಲ್ಲ ಪಾಯಿಂಟ್ ಕ್ಯಾನ್ಸಲ್ ಮಾಡೋಣ, ಇಲ್ಲೂ ಪಾಯಿಂಟ್ ಇರೋದ್ರಿಂದ 108 ಅಂತಾನೆ ತಗೊಳ್ಳಿ. ಇಷ್ಟು ಇದೆ. ಎಷ್ಟೈತೆ 4 ಇಂದ 4 1 4 ಎಷ್ಟೈತೆ? ಎಷ್ಟು ಉಳಿತು? 36 ಅಂದ್ರೆ ಎಷ್ಟೈತೆ ಹೋಗುತ್ತೆ? 9 ಹೋಗುತ್ತೆ. ನೆಕ್ಸ್ಟ್ 8 ಹಂಗೆ ಇದೆ 2. ನೆಕ್ಸ್ಟ್ ಇದು ಯಾವ್ದ್ರಿಂದ ಹೋಗುತ್ತೆ? 4 ಇಂದ ಹೋಗಲ್ಲ. 4 ಇಂದ ಹೋಗಲ್ವಾ? 92 4 ಇಂದ ಹೋಗ್ತಾ ನೋಡಿ. ಆಯ್ತು, 2 ಇಂದ ನೀನು ಮಾಡ್ರಪ್ಪ ನೀವು. 5 ಎಷ್ಟೇ ಹೋಗುತ್ತೆ? 5 4 54. ನೆಕ್ಸ್ಟ್ 5 ಇಂದ ಎಷ್ಟೇ ಹೋಗುತ್ತಪ್ಪ? 2 ಇಂದ 2 9 18. ನೆಕ್ಸ್ಟ್ 6 ತಿರ್ಗಾ 4 ಇಂದ ಹೋಗುತ್ತಾ? ಅಷ್ಟೇ 4 ಇಂದ ಮಾಡ್ರಿ. 4 ಇಂದ 2 ಇಂದ ಹೇಳಿ. 2 ನೆಕ್ಸ್ಟ್ 2 1 2 2 2 4 14 ಅಂದ್ರೆ 7 ಇದು 2 ಇಂದ 2 4 16 ಅಂದ್ರೆ 8 ನೆಕ್ಸ್ಟ್ 3 ಇಂದ ಆಗುತ್ತಾ? 3 ಇಂದ 3 9 ಇದು 3 16. ಆನ್ಸರ್ ಎಷ್ಟು ಬಂತು? 9:60. ಓಕೆ, ಅಂದ್ರೆ ನೀವು ಇಲ್ಲಿ 100 ತಗೊಂಡು ಸಾಲ್ವ್ ಮಾಡಿದ್ರು ಅಷ್ಟೇ ಬರುತ್ತೆ, ಅಥವಾ 120 ತಗೊಂಡು ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಆದ್ರೆ ನೀವು ಇಲ್ಲಿ 100 ತಗೊಂಡಿರ್ತೀರಲ್ಲ, ನಿಮ್ಗೆ ಏನಾದ್ರು ವಾಟ್ ಇಸ್ ದ ಎಷ್ಟು ಒರಿಜಿನಲ್ ಆಗಿ ಇತ್ತು ಅಂತ. ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಅಲ್ಲಿ ಹೇಳಿದ್ರು ಎಷ್ಟು ಲೀಟರ್ ಆಲ್ಕೋಹಾಲ್ ಇತ್ತು ಅಂತ ಕೇಳಿದಾಗ, ವಾಟರ್ ಎಷ್ಟಿತ್ತು ಅಂತ ಕೇಳಿದಾಗ ನಾವು ಒರಿಜಿನಲ್ ಅಮೌಂಟ್ ತಂದಿದ್ದು. ಸರಿ, ಇಲ್ಲ ಸರ್ 100 ಕೊಟ್ಬಿಟ್ಟು ನಾವು ಸಾಲ್ವ್ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕು? ವಾಟ್ ಕನ್ವರ್ಟ್ ಇಟ್ ಅಂದ್ರೆ 100 ಲೀಟರ್ಗೆ ನನಗೆ 36 ಸಿಕ್ಕಿದೆ ಅಂದ್ರೆ ನನಗೆ 120ಕ್ಕೆ ಎಷ್ಟಿದೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಗೊತ್ತಾ? 43.2 ಬರುತ್ತೆ. ಓಕೆ, ಅಂದ್ರೆ ಕನ್ವರ್ಷನ್ ಮಾಡ್ಕೊಬೇಕಾಗುತ್ತೆ. ಮೀನ್ಸ್ ನನಗೆ ಈ ತರ ಡೆಸಿಮಲ್ ಎಲ್ಲ ಬರೋದು ಬೇಡ ಅಂತ ನಾನು 100 ತಗೊಳ್ತಾ ಇದ್ದೀನಿ, ಈಸಿ ಕ್ಯಾಲ್ಕುಲೇಷನ್ಗೋಸ್ಕರ. ಓಕೆ, ಟ್ರೈ ಮಾಡ್ಬೋದಲ್ವಾ? ಓಕೆ, ಇವತ್ತಿನ ಟಾಪಿಕ್ ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಮುಗಿದಿದೆ. ನೆಕ್ಸ್ಟ್ ನಾಳಿಗೂ ಮಿಕ್ಸ್ಚರ್ ಅಂಡ್ ಅಲಿಗೇಷನ್ ಅಲ್ಲಿ ಯಾವ ತರ ಬರುತ್ತೆ ಮುಂದಿನ ಟೈಪ್ ಅನ್ನ ನೋಡ್ತಾ ಹೋಗೋಣ. ಓಕೆ, ನೋಡ್ತಾ ಹೋಗಿ. ನೆಕ್ಸ್ಟ್ ಈಗ ಕ್ವಶನ್ ಒಂದು ಹೋಮ್ವರ್ಕ್ ಕೊಟ್ಟಿರ್ತೀವಿ, ಆ ಕ್ವಶನ್ ಅನ್ನ ಟ್ರೈ ಮಾಡಿಬಿಟ್ಟು ಗೊತ್ತಾದ್ರೆ ಆನ್ಸರ್ನ ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ಕ್ವಶನ್ ಅನ್ನ ಸಾಲ್ವ್ ಮಾಡಿ. ಥ್ಯಾಂಕ್ ಯು.